ಅಂದ್ರೆ ಜೀವನದಲ್ಲಿ ನೀವು ಮದುವೆ ಆಗುದಿದ್ರೆ ಅವರನ್ನೇ ಆಗ್ಬೇಕು ಒಳೆಯ. ಅಷ್ಟು ಚಂದ, ರೂಪವತಿ, ಮೇಲಾಗಿ ಗುಣವತಿ, ಸಂಸ್ಕಾರವತಿ ಅಂತವ್ರು ನಿಮ್ಮ ಹೆಂಡತಿ ಆಗಿ ಬಂದ್ರೆ ನೋಡುದಕ್ಕೆ ನಮ್ಮ ಭಾಗ್ಯನ್ನ ತಿಳ್ಕೊಳ್ತೇವೆ. ಬಳಿರಲೆ ಸಾಯ್ತು ನಾ ಕಳುಗಿದರೆ ಧರ್ಮವನು, ಬಳಿರಲೆ ಸಾಯ್ತು ನಾ ಕಳುಹಿದರೆ ಧರ್ಮವನು, ತಿಳುಗಿ ಬಾರೆಂದು ಸುರತತಿಗೆ, ತಿಳುಗಿ ಬಾರೆಂದು ಸುರತತಿಗೆ, ಚಲದಿ ಬಿಗಿ ಒಡೆದಿ ಬಲನೆಯನು ಕೆಣಕಿದೆಯ, ಒಳಿತು ಗುಣ ಗಾಂಭೀರ್ಯವೆನಿತೋ. ಸಾಯ್ತು ಬಳಿರೇ ಅಲ್ಲ, ಇನ್ನೂ ಒಂದು ಮಾತಾಡ್ತಾಳೆ ಅವಳು. ಏನು? ನಾನು ಕೇಳಿದೆ, ನೀವು ನಮ್ಮ ಒಡೆಯರು ಮದುವೆ ಆಗ್ತೀರಾ ಅಂತ. ಒಂದು ಅಂತಸ್ತಿ ಮಾಡುವಂತ ಮಾಡೇ ಬಿಟ್ಟೆ. ಒಪ್ಪಿದ್ಲಲ್ಲ? ಒಪ್ಪಲಿಕ್ಕಿಲ್ಲ ಅವಳು. ಮತ್ತೆ ಒಪ್ಪಲು ಇಲ್ಲ. ಯಾಕೆ? ಒಪ್ಪುವಲ್ಲಿ ಹೀಗೆ ಅಂತ ಹೇಳಿದ್ದಾಳೆ. ಹೇಗೆ? ನಿಬಂಧನೆ ಉಂಟಂತೆ. ನಿಬಂಧನೆಯ? ಹೌದು, ಪಂಥ ಉಂಟಂತೆ. ಪಂಥವ? ಹೌದು. ಏನಂತೆ? ಅವಳನ್ನ ಮದುವೆ ಆಗ್ಬೇಕು ಅಂತ ಆದ್ರೆ ಅವಳು ಕೇಳಿದಂತ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ್ಬೇಕಂತೆ. ಆಮೇಲೆ ಅದರಲ್ಲಿ ಗೆದ್ರೆ ಮದುವೆ ಆಗ್ತಾರೆ ಅಂತ ಪೂರ್ಣ ಹೇಳಲಿಲ್ಲ. ಮತ್ತೆ ಇನ್ನೂ ಪಂಥ ಉಂಟು. ಏನು? ಅಷ್ಟೇ ಅಲ್ಲ, ದುರದಲ್ಲಿಯೂ ಗೆಲ್ಲಬೇಕು. ಯುದ್ಧದಲ್ಲಿ ವಾದದಲ್ಲಿ ನಾನು ಯಾರು ಗೆಲ್ತಾರೋ ಅವ್ರನ್ನ ನಾನು ಮದುವೆ ಆಗ್ತೇನೆ ಅಂತ ಹೇಳಿದ್ರು. ಬಳಿರೆ ಬಳಿರೆ ಲೇಸಾಯ್ತು. ಇಷ್ಟು ವರ್ಷ ನಿನ್ನನ್ನ ನಾ ಸಾಕಿದ್ದಕ್ಕೆ ಬಹಳ ಒಳ್ಳೇದಾಯ್ತು ಅಲ್ಲ? ಯಾಕೆ ಹೇಳು? ಅಂದ್ರೆ ಹಾಗೂ ನೀವು ಮದುವೆ ಆಗೋ ತೀರ್ಮಾನದಲ್ಲಿಲ್ಲ, ನಾನು ಮದುವೆ ಮಾಡ್ಲಿಕ್ಕೆ ಹೊರಟೆ ಅಂತಲ್ಲ. ಹಾಗಲ್ವೋ? ನಿಷ್ಠೆಗೆ ಮತ್ತೊಂದು ಹೆಸರು ಏನು? ನೀನೇ ಸುಮುಖ. ಓ, ಕೇವಲ ನಿನ್ನ ಧರ್ಮ ಪ್ರಚಾರಕ್ಕಾಗಿ ನಾನು ಕಳುಹಿಸಿಕೊಟ್ಟದ್ದು. ಅಲ್ಲಿವರೆಗೆ ಹೋದಂತಹ ನೀನು ನನ್ನ ಒಡೆಯನಿಗೆ ಇನ್ನೂ ಮದುವೆ ಆಗಲಿಲ್ಲ. ಸ್ಫುರದ್ರೂಪಿಯವರುಗಳನ್ನ ನೋಡಿ ಇವಳೇ ನನ್ನ ಒಡೆಯನಿಗೆ ತಕ್ಕ ವಧು ಅಂತ ಭಾವಿಸಿ ಇಲ್ಲಿವರೆಗಾಗಿ ಬಂದು ತಿಳಿಸುತ್ತಾ ಇದ್ದೀಯಲ್ಲ. ಹೌದೌದು. ಅಷ್ಟು ಚಂದ ಇದ್ದಾಳೇನು? ಅನುಮಾನವೇ ಇಲ್ಲ. ಚಂದ ಇದ್ದಾಳೆ. ಸೊಕ್ಕುಂಟಲ್ವಾ? ಸೊಕ್ಕುಂಟು. ವಾದದಲ್ಲಿ ಗೆಲ್ಲಬೇಕು ಅಲ್ವಾ? ದುರದಲ್ಲಿ ಅವಳನ್ನ ಸೋಲಿಸಬೇಕು. ಎಲ್ಲಿ ಹೊರಟದ್ದೆಲ್ಲಿಗೆ? ಅಂದ್ರೆ ಹೋಗ್ತಂದೆ ಅಲ್ವೋ? ವಾದ ಯುದ್ಧ ನನಗೆ ಯಾವ ಲೆಕ್ಕ ಹೇಳು? ಅಯ್ಯೋ, ತಂದೆಯಿಂದ ಬಂದಂತಹ ಬುದ್ಧಿಯ ಬಲ ಉಂಟು. ಯಾಕೆಂದ್ರೆ ನನ್ನಪ್ಪ ಕ್ಷತ್ರಿಯರು. ತಾಯಿಯಿಂದ ಬಂದಂತಹ ದೈಹಿಕವಾದಂತಹ ಬಲ ಉಂಟು. ಯಾಕೆಂದ್ರೆ ಅಮ್ಮ ರಾಕ್ಷಸಿ. ಮತ್ತೆ ನನ್ನನ್ನು ಮೀರಿಸುವವರು ಯಾರಿದ್ದಾರೋ ಪ್ರಪಂಚದಲ್ಲಿ? ನನ್ನನ್ನ ಕೆಣಕ್ಕೆ ಅವಳು ಹೋದ್ಲು. ನಾಳೆ ದಿವಸ ಇಲ್ಲಿರ್ತಾಳ ಅವಳು. ಅಲ್ಲಿರ್ಬೇಕು. ಎಲ್ಲಿದ್ದಾಳೆ ಈಗ? ನಾನು ಪಂಥ ಮಾಡೇ ಬಂದಿದ್ದೇನೆ. ಏನು? ನಿಮ್ಮನ್ನು ಕರ್ಕೊಂಡೇ ಬರ್ತೇನೆ ಅಂತ ಹೇಳಿ. ಹೌದಾ? ಎಲ್ಲಿದ್ದಾಳೆ? ಬರ್ತೇನೆ. ಹೋಗು. ಕಂಡಾರ ನಗರ ಗುಡಿ, ಕಂಡಾರ ನಗರ ಗುಡಿ, ಗೋಪುರದ ವೈಭವದ, ಕಂಡಾರ ನಗರ ಗುಡಿ, ನಗರ ಗುಡಿ, ಗೋಪುರದ ವೈಭವದ ಚಂಡ ಕಿರಣನ ಪ್ರಭೆಗೆ ಮಿಗಿಲು, ಚಂಡ ಕಿರಣನ ಪ್ರಭೆಗೆ ಮಿಗಿಲು,
ಕುಳಿತುಕೊಂಡಿರಲು ದಿಟ್ಟಿಸಿದ ಸತಿಯ ಕುಳಿತುಕೊಂಡಿರಲು ದಿಟ್ಟಿಸಿದ ಸತಿಯ ಆ ಆ ಪುಂಡರೀಕಾಂಬಗೆಯು ರಂಗಮಂಚದಿ ಕುಳಿತುಕೊಂಡಿರಲು ದಿಟ್ಟಿಸಿದ ಸತಿಯ ಕುಳಿತುಕೊಂಡಿರಲು ದಿಟ್ಟಿಸಿದ ಸತಿಯ ಏ ಸುಮುಖ, ಓ ಒಡೆಯ, ತಡ ಮಾಡಲಿಲ್ಲ. ನೇರವಾಗಿ ವಿಷಯ ಹೇಳಿದ ತಕ್ಷಣ ನೋಡ್ಲೇಬೇಕು ಅಂತ ಕುತೂಹಲದಿಂದ ಬಂದು ಸೇರಿದ್ದು ಇದೇ ಪಟ್ಟಣ ಅಲ್ಲವೇ? ಪ್ರಾಗ್ಜ್ಯೋತಿಷ್ಯಾಪುರ ಅಲ್ವೇನು? ಇದೇ ಹೌದು. ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಏನು ಸೊಗಸು, ಏನು ಸೊಗಸು! ಓ ಆ ಕಡೆಯಲ್ಲಿರುವಂತಹ ಕಟ್ಟಡ ನೋಡು. ಓ ಅಬ್ಬಾ, ಎಂತ ಒಂದು ಉಂಟು ಮಾರ್ರೆ, ಎಂತ ಕತೆ ಅಂತ ಗೊತ್ತಾಗುದಿಲ್ಲ. ಎಷ್ಟು ಎತ್ತರದ ಕಟ್ಟಡಬಹುದು ಅದು ನೋಡಿ, ಬುಡದಲ್ಲಿ ದ್ವಾರ ಉಂಟು, ಹೋಗ್ತಾ ಹೋಗ್ತಾ ಸಪೂರಾಗಿ ಹೋಗಿದೆ ಮಾರ್ರೆ ಒಂದು ನೋಡಿ. ಬಹುಶಃ ಪ್ರಪಂಚದ ಅದ್ಭುತ ಎನ್ನುವುದಕ್ಕೆ ಸಂದೇಹವೇ ಇಲ್ಲ. ಎಂತ ಮಾರ್ರೆ, ಎಲ್ಲೆಲ್ಲಿ ನೋಡಲ್ಲಿವರೆಗೆ ಉಂಟು ಮಾರ್ರೆ. ಬುಡ ಎಷ್ಟು ಅಗಲ ಉಂಟು ನೋಡು. ಹೋಗ್ತಾ ಹೋಗ್ತಾ ಸಪೂರ ಮಾರ್ರೆ, ಎಂತ ಮಾರ್ರೆ, ಅದು ಎತ್ತರದಲ್ಲಿ ಕಾಣುವಾಗ ನಮಗೆ ಹಾಗೆ ಕಾಣಿಸ್ತದೆ. ಮಾಡಿದವರು ತಲೆ ಉಂಟಲ್ಲ ಮಾರ್ರೆ. ನೀನು ಮಾಡಿದವರ ತಲೆ ಹೇಳುವುದಲ್ಲ, ಕಟ್ಟಿಸಿದವನ ಯೋಗ್ಯತೆ ಹೇಳು. ಯಾವ್ದಾವ್ದು? ಅಲ್ಲ, ಕಟ್ಟಿಸಿದವನ ಯೋಗ್ಯತೆ ಬೇಕು, ಮಾಡೋನಿಗಷ್ಟೇ ತಲೆಯೂ ಬೇಕು. ಅದೌದು ಅಲ್ವಾ? ಭೂಮಿಯಿಂದ ಆಕಾಶಕ್ಕೆ ಏಣಿಯ ವ್ಯವಸ್ಥೆ ಮಾಡಿದಷ್ಟು ಸೊಗಸು ಅಲ್ವಾ? ಆ ಗೋಪುರದ ಮೇಲೆ ಕೆತ್ತಲ್ಪಟ್ಟಂತಹ ಶಿಲ್ಪ ಆಕೃತಿಗಳು ಒಂದೋ ಎರಡ ಏನು ಚಂದವು. ಹೌದಪ್ಪ. ರಸಿಕರಿಗೆ ಅನುರಾಗದಾಗರ, ಕಲೆಯ ಆಲಯ, ಕುಶಲಂಗಳಿಕೆ ಸೊಬಗಿನ ವಾಸ, ಸಕಲ ವಿಸರ ವಿಭ್ರಮೆಯ ಬೆಳ್ಳಾರ ಬೇಟದ ಶರದಿ ಒಮ್ಮೆ ದಿಗ್ಭ್ರಮೆಯಾಗಿ ಹೋಯಿತು ನನಗೆ. ಹೌದು. ಓ ಹೆಬ್ಬಾಗಿಲನ್ನ ನೋಡಿದ್ರೆ ಮನೆ ಒಳಗಿದ್ದವರ ಯೋಗ್ಯತೆ ತಿಳಿತದೆ. ಹೌದೌದೌದು. ಪುಸ್ತಕದ ಮುನ್ನುಡಿಯನ್ನು ನೋಡಿದ್ರೆ ಒಳಗಿರುವ ವಿಷಯ ತಿಳಿತದೆ. ಹೌದು. ನಾಡಿನ ವ್ಯವಸ್ಥೆಗಳನ್ನೆಲ್ಲ ಗಮನಿಸಿದವಾಗ ಇಲ್ಲಿಯ ಮಹಾರಾಜನ ಯೋಗ್ಯತೆಯನ್ನು ತಿಳಿಯುವುದಕ್ಕೆ ಸಾಧ್ಯವಾಗುತ್ತದೆ. ಹೌದೌದೌದು. ನಿಜವಾಗಿಯೂ ಆ ಮಹಾರಾಜನಿಗೆ ಕೈ ಮುಗಿಯುವುದೇ ನೋಡು. ಹೌದಪ್ಪ, ಹೌದಪ್ಪ. ಹೇ, ಅವನನ್ನು ಹೋಗ್ಲಿಕ್ಕೆ ಬಂದದ್ದ, ಅಲ್ಲ, ಇದನ್ನು ಕಾಣ್ಲಿಕ್ಕೆ ಬಂದದ್ದ ನಾವು ಅಲ್ಲ. ನೀ ಹೇಳಿದ ಹಾಗೆ ಮೋರಿ ಎಂತ ಕೆಸರು ಹೋಗ್ಲಿಕ್ಕ, ಕೊಳಚ ಹೋಗ್ಲಿಕ್ಕ ಅಲ್ಲ, ಮೌರ್ವಿ ಅವರು ಎಲ್ಲಿದ್ದಾಳೆ? ನೋಡಿದ್ದೀನು ಆ ಕಡೆಯಲ್ಲಿ ಸುಂದರವಾದಂತಹ ವನ ಪ್ರದೇಶ. ವನದಲ್ಲಿ ಒಬ್ಬಾಕೆ ಸುಂದರಿ, ತರುಣಿಯರ ಮಧ್ಯದಲ್ಲಿ ಬಂಗಾರದ ಉಯ್ಯಾಲೆಯ ಮೇಲೆ ಕುಳಿತು ರಾರಾಜಿಸುತ್ತಾ ಇದ್ದಾಳೆ. ದೂರದಲ್ಲಿಯೇ ಇಷ್ಟು ಚಂದ ಕಾಣ್ಲಿಕ್ಕೆ. ಅಯ್ಯೋ, ಹತ್ರ ಹೋದ್ರೆ ನೀವು ತಿರುಗಿ ಬರುವುದೇ ಇಲ್ಲ, ಅಲ್ಲೇ ಇರ್ತೀರಿ ಅಂತ. ಅಂದ್ರೆ ಅಷ್ಟು ಚಂದ, ಅಷ್ಟು ಚಂದ. ನೀನು ಭಾವನೆ ನನಗೆ ಅರ್ಥ ಆಗುದಿಲ್ಲ ಮಹಾರಾಯ. ಹಾಗಾಗಿ ನನ್ನ ಮೂಗಿನ ಸಮಸ್ಯೆ, ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಸನಿಹ ಹೋಗಿ ಅವಳ ಸೌಂದರ್ಯವನ್ನು ಅನುಭವಿಸಲೇಬೇಕು. ಆದ್ರೂ ಒಂದು, ನಾವು ಅಪರಿಚಿತರು, ನಮ್ಮನ್ನ ಕಂಡ್ರೆ ಸಹಜವಾಗಿ ಹೆಣ್ಣಾದವಳಿಗೆ ಭಯ ಆಗುತ್ತದೆ. ಹೌದು. ಭಯ ಆದ್ರೆ ಅವಳ ಸೌಂದರ್ಯವನ್ನು ಕಾಣ್ಲಿಕ್ಕೆ ಆಗುವುದಿಲ್ಲ. ಆದ್ರಿಂದ ನಾವು ಹೀಗೆ ಹೋಗ್ಬಾರ್ದು. ಹೇಗೆ ಹೋಗುವುದು? ನಮಗೇನು ಗೊತ್ತಿಲ್ವಾ? ಮಾಯೆಯನ್ನ ಧರಿಸಿ ಹೋಗಬೇಕು. ಮಹಾಮಾಯಾವಿಗಳು ನಾವು. ಆದ್ದರಿಂದ ಯಾರಿಗೂ ಕಾಣದೇ ಇದ್ದ ಹಾಗೆ ಮಾಯೆಯಿಂದ ಹತ್ರ ಹೋಗುವ ಸನಿಹ ಸಾಗೋಣ ಬಾ. ಶರದ ಚಂದ್ರನ ಕಾಂತಿ ಶರದ ಚಂದ್ರನ ಕಾಂತಿ ಜೌವನ ಸಿರಿಯ ಕನ್ನಡಿ ಕದಪು ಜೌವನ ಸಿರಿಯ ಕನ್ನಡಿ ಕದಪು
ಬಿಂಬಾಧರಯ ಚಂಚಲ ನೇತ್ರಿ ಬಿಂಬಾಧರಯ ಚಂಚಲ ನೇತ್ರಿ ಚಂಚಲ ನೇತ್ರಿ ಎಳೆ ನಡು ಎಳೆ ನಡು ಎಳೆ ನಡು ಪರಿಮಳಿ ಪಗೋತ್ರಿ ಎಳೆ ನಡು ಪರಿಮಳಿ ಪಗೋತ್ರಿ ಸರಸಲಾವಣ್ಯಾಂಬುನಿಧಿ ಈಕೆ ಸರಸಲಾವಣ್ಯಾಂಬುನಿಧಿ ಕರಚರಣ ಸೌಂದರ್ಯದ ಲಲನೆಯ ವರವಿರಿಂಚಿಯ ಸೃಷ್ಟಿಗೆ ಅಚ್ಚರಿ ಹೊಡೆದ ನರಿಗಳಿಗೆ ಲಲನೆಯ ವರವಿರಿಂಚಿಯ ಸೃಷ್ಟಿಗೆ ಅಚ್ಚರಿ ಹೊಡೆದ ಅರೆಗಳಿಗೆ ಶರದ ಚಂದ್ರನ ಕಾಂತಿ ಆ ಅಲ್ವೋ ಇದು ಬರಾಯ ರಾಗ ಅಲ್ಲ ಇದು